ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಕ್ಚುಲಿ ಇನ್ನೇನು ವಿಂಟರ್ ಮುಗಿತಾ ಬಂತು, ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಈಗಂತೂ ಜಾಸ್ತಿನೇ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ. ಅದರಲ್ಲೂ ಈ ಪ್ರೆಗ್ನೆನ್ಸಿಯಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಟ್ರಂತೂ ನೆವೆ ವಿಪರೀತ ತಡೆಯೋದಕ್ಕೆ ಆಗಲ್ಲ. ಇನ್ನಲ್ಲಿ ಇಚ್ಚಿಂಗ್ ಮಾಡಿಕೊಂಡ್ರೆ ನಾವು ಅದು ಸ್ಟ್ರೆಚ್ ಮಾರ್ಕ್ಸ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಈವನ್ ನನಗೂ ಕೂಡ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟಾಗಿ ಐಡಿಯಾ ಇರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಆವಾಗೂ ತುಂಬ ಬಯೋ ಆಯಿಲ್ಸ್ ಅಂತೆ ಅದು ಇದು ಎಲ್ಲ ಹಚ್ಕೊತಾ ಇದ್ದೆ. ಬಟ್ ಏನಂದರೆ ಲಾಸ್ಟಿಗೆ ವಿಂಟರ್ ಬಂದುಬಿಡ್ತು. ಆವಾಗ ತುಂಬಾ ಇಚ್ಚಿಂಗ್ ಆಗ್ತಾಯಿತ್ತು. ಆಗ ನಾನು ಎಲ್ಲೆಲ್ಲ ಸ್ಕ್ರ್ಯಾಚ್ ಮಾಡ್ಕೊಂಡಿದ್ದೆ ಅಲ್ಲೆಲ್ಲ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಈ ಸರಿ ಏನು ಮಾಡ್ತಾಯಿದ್ದೀನಿ ಅಂದರೆ ಯಾವುದಾದ್ರೂ ಜಾಗದಲ್ಲಿ ನಂಗೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ತಿದೆ ಅಂದಾಗ ನಾನು ಈ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ಒಂದೊಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಕೊಬ್ಬರಿ ಎಣ್ಣೆಗೆ ಒಂದು 2 ಕರ್ಪೂರನ, ಕೊಬ್ಬರಿ ಎಣ್ಣೆ ಫಸ್ಟ್ ನಾವು ಪ್ಯೂರ್ ಕೋಕೋನಟ್ ಆಯಿಲ್ನ ತೊಗೊಬೇಕು. ನಾನಿಲ್ಲಿ ಮನೆಯಲ್ಲೇ ನಾವು ಮಾಡಿಸಿರೋ ಅಂಥ ಕೋಕೋನಟ್ ಆಯಿಲೇ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಕರ್ಪೂರನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಸೊ ದಟ್ ಒಂದು ಬೌಲ್ ಅಥವಾ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಬೋದು. ಅದು ಕೂಡ ಸೇಮ್ ಕ್ರೀಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಹೇಗೂ ಕೊಬ್ಬರಿ ಎಣ್ಣೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಅದು ಕೂಡ ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ. ಆರಾಮಾಗಿ ನಮಗೆ ಯಾವ ಜಾಗದಲ್ಲಿ ಇಚ್ಚಿಂಗ್ ಆಗ್ತಿದೆ ಇಲ್ಲಾಂದರೆ ಥ್ರೂ ಔಟ್ ಬಾಡಿ ಒಂದ್ಸತಿ ಮಾಯ್ಶ್ಚರೈಸ್ ಮಾಡ್ಕೊಂಡಂಗೆ. ಅದರಲ್ಲೂ ಎಸ್ಪೆಷಲಿ ಕ್ಯಾರಿಂಗ್ ಇದ್ದವರಂತೂ ಬಾಡಿ ಲೋಷನ್ ಆಗು ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ಇನ್ನು ಕ್ಯಾರಿಂಗ್ ಅವ್ರು ಬಿಟ್ಟು ಬೇರೆಯವರು ಹಚ್ಕೊಬೋದಾ ಅಂದರೆ ಅಫ್ಕೋರ್ಸ್ ಏನಾದರೂ ತುಂಬಾ ಡ್ರೈ ಸ್ಕಿನ್ ಇದೆ, ಎಷ್ಟು ಲೋಷನ್ ಹಚ್ಚಿದ್ರೂ ಆಗ್ತಿಲ್ಲ ಅಂದರೆ ಇದೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನನಗಂತೂ ಒಂದೊಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೇಳ್ತಾ ಇದ್ರಿ ಅಲ್ವಾ, ಈ ಪ್ರೆಗ್ನೆನ್ಸಿಯಲ್ಲಿ ಯಾವುದೆಲ್ಲ ಕ್ರೀಮ್ಸ್ನ ಯೂಸ್ ಮಾಡ್ತೀರಾ, ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅಂತ. ನಾನು ಅಷ್ಟಾಗಿ ಮೇಕಪ್ ಏನು ಮಾಡೋದಕ್ಕೆ ಹೋಗಲ್ಲ, ಯಾವಾಗಾದರೂ ರೇರ್ ಮಾಡೋದು. ಬಟ್ ರೆಗ್ಯುಲರ್ ಆಗಿ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ, ಸೆಟಾಫಿಲ್ ಮಾಯ್ಶ್ಚರೈಸರು, ಇಲ್ಲಾಂದರೆ ಡಾಟ್ ಆ್ಯಂಡ್ ಕ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಅದನ್ನೇ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಅದು ತುಂಬಾ ಮಾಯ್ಶ್ಚರೈಸ್ಡ್ ಆಗಿಡುತ್ತೆ ನಮ್ಮ ಸ್ಕಿನ್ನ. ಸೊ ಅದೊಂದು ಯೂಸ್ ಮಾಡ್ತೀನಿ. ಹಾಗೆ ಫ್ಯೂ ಮೇಕಪ್ ಪ್ರಾಡಕ್ಟ್ಸು ಕೂಡ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಇನ್ನು ಸ್ವಲ್ಪ ನಾನು ದೀಪ ಹಚ್ಚೋ ಅಂತ ಈ ಲೈಟರ್ ಬಗ್ಗೆ ಕೇಳ್ತಾ ಇದ್ರಿ, ಎಲ್ಲಿ ತೊಗೊಂಡ್ರಿ ಏನು ಅಂತ. ನಾನು ಇದನ್ನು ಆನ್ಲೈನಲ್ಲೇ ತೊಗೊಂಡಿರೋದು. ಹಾಗೆ ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡಿ ಲೈಟರ್ ಬದಲು ಅಂತಲೂ ಕೂಡ ಹೇಳ್ತಿದ್ರಿ. ಮ್ಯಾಚ್ ಬಾಕ್ಸು ಹತ್ತದೇ ಇಲ್ಲ, ಎಷ್ಟು ಕಡ್ಡಿ ಗೀರ್ತಾನೇ ಇರಬೇಕು. ಸೊ ಹಾಗಾಗಿ ಈ ಲೈಟರ್ ನನಗೊಂದು ಬೆಸ್ಟ್ ಆಪ್ಷನ್ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಇನ್ನು ನಾನು ಹೇಳಿದೆ ಅಲ್ವಾ, ನನ್ನ ಸ್ಕಿನ್ ಪ್ರಾಡಕ್ಟ್ಸು ಕೂಡ ಶೇರ್ ಮಾಡ್ತೀನಿ ಅಂತ. ನೋಡ್ಬೋದು ನನ್ನ ಓವರಾಲ್ ಫೇಸಿಗೆ ಮಾಯ್ಶ್ಚರೈಸರ್ ಆಗಿ ನಾನು ಡಾಟ್ ಆ್ಯಂಡ್ ಕೀ ಯೂಸ್ ಮಾಡ್ತೀನಿ. ಇನ್ನೇನಾದ್ರು ಮೇಕಪ್ ಪ್ರಾಡಕ್ಟ್ಸ್ ಅಂದರೆ ಫೇಸಸ್ ಕೆನಡಾದು ಯೂಸ್ ಮಾಡ್ತೀನಿ. ಇದು ನಂಗೆ ಸೆಟ್ ಆಗಿದೆ. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಫಸ್ಟ್ ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ಕೊತೀನಿ ಸೊ ದಟ್ ತುಂಬ ಸ್ವೆಟ್ ಆಗಲ್ಲ ಅಂತ. ಯಾಕಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಸ್ವೆಟ್ ಆಗ್ತಾ ಇರ್ತೀವಿ. ಮೇಕಪ್ ಮಾಡಿಬಿಟ್ರಂತೂ ಅದು ಆಕ್ಸಿಡೈಸ್ ಆಗಿ ನಮ್ಮ ಸ್ಕಿನ್ ಡಾರ್ಕಾಗಿ ಕಾಣುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಅದಕ್ಕೆ ಫಸ್ಟ್ ನಾನು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ತೀನಿ. ಆನಂತರ ಫೇಸಸ್ ಕೆನಡಾದೇ ನಾನು ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಯೂಸ್ ಮಾಡೋದಕ್ಕೆ ಹೋಗಲ್ಲ, ಸ್ವಲ್ಪನೇ ಯೂಸ್ ಮಾಡ್ತೀನಿ. ಯಾಕಂದರೆ ಇದು ಬ್ಲೆಂಡರ್ ಏನು ಬೇಕಾಗಲ್ಲ. ಈ ಟೈಮಲ್ಲಿ ಬ್ಲೆಂಡರ್ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಮೇಕಪ್ ಮಾಡ್ಕೊಬೇಕು ಅಂದರೆ ಯಾವ ಮೇಕಪ್ಪೇ ಬೇಡ ಅನಿಸುತ್ತೆ. ಸೊ ಹಾಗಾಗಿ ಇದಂದರೆ ಕೈಯಲ್ಲೇ ಬ್ಲೆಂಡ್ ಮಾಡಿಬಿಡ್ಬೋದು. ಇನ್ನು ಆ್ಯಸ್ ಯೂಶ್ವಲ್ ಒಂದು ಕಾಜಲ್ ಮಸ್ಕಾರ ಬೇಕು ಅಂದರೆ ಹಾಕ್ತೀನಿ, ಇಲ್ಲಾಂದರೆ ವ್ಯಾಸ್ಲಿನ್ ಇರುತ್ತಲ್ವ ಅದನ್ನೇ ನಾನು ಮಸ್ಕರ ಅಂದರೆ ಜಸ್ಟ್ ಐ ಲ್ಯಾಶಸ್ಸಿಗೆ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ. ಯಾಕಂದರೆ ಮಸ್ಕರ ಹಾಕೋದ್ರಿಂದ ಸ್ವಲ್ಪ ಐ ಲಿಡ್ಸ್ ಎಲ್ಲ ಭಾರ ಅನಿಸುತ್ತೆ ನನಗೆ ಈ ನಡುವೆ. ಸೊ ಹಾಗಾಗಿ ಅದನ್ನು ಹಾಕೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಬೇಬಿ ವ್ಯಾಸ್ಲಿನ್ ಬರುತ್ತಲ್ಲ ಅದನ್ನು ನಾನು ಐ ಲಿಡ್ಸ್ಗೆ ಅಪ್ಲೈ ಮಾಡಿ ಬಿಡ್ತೀನಿ ಅಷ್ಟೇ. ಕಾಜಲ್ ಮತ್ತು ಒಂದು ಐಲೈನರ್ನ ಇಟ್ಟರೆ ನನ್ನ ಮೇಕಪ್ ಕೂಡ ಮುಗೀತು. ಲಾಸ್ಟಿಗೆ ಒಂದು ಲಿಪ್ಸ್ಟಿಕ್ಕು. ಇನ್ನು ಈ ಮೇಕಪ್ ಎಲ್ಲ ಸೆಟ್ ಮಾಡೋದಕ್ಕೆ ನಾನು ಹೇಳಿದೆ ಅಲ್ವಾ, ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಸ್ಕಿನ್ನು ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದೊಂದ್ಸರಿ ತುಂಬ ಡ್ರೈ ಅನಿಸುತ್ತೆ, ಒಂದೊಂದ್ಸರಿ ತುಂಬಾ ಆಯಿಲಿ ಕೂಡ ಟರ್ನ್ ಆಗಿರುತ್ತೆ. ಸೊ ಹಾಗಾಗಿ ತುಂಬ ಡ್ರೈ ಆಗಿರಬಾರ್ದು ಅಂದ್ಬಿಟ್ಟು ಮೇಕಪ್ ಫಿಕ್ಸರ್ನ ಲಾಸ್ಟಲ್ಲೂ ಕೂಡ ಅಪ್ಲೈ ಮಾಡ್ತೀನಿ. ಸೊ ದಟ್ ಡ್ರೈ ಚಿಪ್ ಆಗುತ್ತಲ್ಲ ಫೇಸಲ್ಲಿ ಮೇಕಪ್ ಹಚ್ಚಿದಾಗ, ಆ ಥರ ಏನೂ ಕೂಡ ಆಗಲ್ಲ. ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ಕೇಳ್ತಿದ್ರಲ್ಲ, ನಿಮಗೆ ಲಿಶು ಪ್ರೆಗ್ನೆನ್ಸಿ ಲೋ ಪ್ಲೆಸೆಂಟ ಇತ್ತು ಅಂದಿದ್ರಲ್ಲ, ಅವಾಗ ಏನಾದ್ರು ಸ್ಪಾಟಿಂಗ್ ಆಗಿತ್ತಾ ಅಂತ ಕೇಳಿದರೆ, ಆ್ಯಕ್ಚುಲಿ ನಂಗೆ ಡಾಕ್ಟರ್ ಹೇಳಿದ್ರು
ಹೇಳಿದರು ಫಸ್ಟ್ 5 ಮಂತ್ಸಲ್ಲಿ ಲೈಟಾಗಿ ಸ್ಪಾಟಿಂಗ್ ಆಗ್ಬೋದು, ಭಯ ಪಟ್ಕೊಬೇಡಿ ಅಂತ. ಬಟ್ ನಂಗೆ ಯಾವುದೇ ಥರ ಸ್ಪಾಟಿಂಗ್ ಏನೂ ಆಗಿರಲಿಲ್ಲ. ನಾನು ಅನ್ಕೊತೀನಿ ನಾನು ಫುಲ್ಲು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇದ್ದಿದ್ದರಿಂದ ಆ ಥರ ಏನೂ ಆಗಿಲ್ಲ ಅಂತ. ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಜನಕ್ಕೆ ಆಗ್ಬೋದೇನೋ. ಈವನ್ ಈ ಪ್ರೆಗ್ನೆನ್ಸಿಯಲ್ಲೂ ನಂಗೆ ಹೇಳಿದರು ಸ್ಟಾರ್ಟಿಂಗಲ್ಲಿ ಏನಾದರೂ ಲೈಟಾಗಿ ಸ್ಪಾಟಿಂಗ್ ಆದರೆ ಭಯ ಪಟ್ಕೊಬೇಡಿ ಅಂತ. ಬಟ್ ಸ್ಟಿಲ್ ನಂಗೆ ಯಾವುದೇ ಥರ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೇ ಆಗಿರಲಿ ಈ ಪ್ರೆಗ್ನೆನ್ಸಿಯಲ್ಲೇ ಆಗಿರಲಿ ನಾನು ಆ ಥರ ನೋಟಿಸ್ ಮಾಡಿಲ್ಲ. ನಿಮ್ಗೇನಾದ್ರು ಆ ಥರ ಸ್ಪಾಟಿಂಗ್ ಆಗ್ತಿದೆ ಅಂದರೆ ಬೆಟರ್ ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರ ಸಜೆಷನ್ಸ್ ಏನಿರುತ್ತೆ ಅದನ್ನು ತಗೊಳ್ಳಿ. ಸೊ ನೋಡಿದ್ರಲ್ಲ, ಇದಿಷ್ಟು ನನ್ನ ಮೇಕಪ್ ಪ್ರಾಡಕ್ಟ್ಸ್ ನಾನು ಏನು ರೆಗ್ಯುಲರ್ ಆಗಿ ಈ ಪ್ರೆಗ್ನೆನ್ಸಿಯಲ್ಲಿ ಯೂಸ್ ಮಾಡ್ತಿರೋವಂಥ ಪ್ರಾಡಕ್ಟ್ಸು. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಅಮೆಝಾನ್ ಸೇಲ್ ಕೂಡ ನಡೀತಿದೆ. ಸೊ ದ್ಯಾಟ್ ನೀವು ಈಗ ಪರ್ಚೇಸ್ ಮಾಡಿದರೆ ದಿ ಬೆಸ್ಟ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇದೊಂದು ಪುಟಾಣಿ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.